ಹೀಗೆ ಮನೆ ಓಪನಿಂಗಿಗೆ ಹೋಗಿದ್ವಿ, ಕರೆದಿದ್ರು. ಹಾಗಾಗಿ ಹೋಗಿ ವಿಸಿಟ್ ಮಾಡಿ ನೋಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಮನೆ. ಈ ಸಿಟಿಲಿ ಸೈಟ್ ತೊಗೊಂಡು ಮನೆ ಕಟ್ಟೋದಂದರೆ ಅದೊಂದು ದೊಡ್ಡ ಸಾಹಸ ಆಗ್ಬಿಟ್ಟಿದೆ ಇವಾಗಂತೂ. ನಮಗೂ ಅಷ್ಟೇ, ಇನ್ನು ನಾವು ಯಾವಾಗ ಕಟ್ತೀವಿ, ನಮಗೆ ಆ ಟೈಮ್ ಯಾವಾಗ ಬರುತ್ತೆ ಅಂತ ನಾನು ಅಂದ್ಕೊಳ್ತಾನೆ ಇರ್ತೀನಿ. ಮನೆ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಇನ್ನೂ ಅಷ್ಟಾಗಿ ಫಿನಿಷ್ ಆಗಿಲ್ಲ, ಇನ್ನು ಫಿನಿಷಿಂಗ್ ಆಗಬೇಕು. ದೇವ್ರ ಮನೆ ಎಲ್ಲ ತುಂಬ ಚೆನ್ನಾಗಿದೆ. ಅಂದರೆ ಅವ್ರು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂದರೆ ಸ್ವಲ್ಪ ಎಷ್ಟೆಷ್ಟು ಬೇಕೋ ಅಷ್ಟು ಫಿನಿಷಿಂಗ್ ಮಾಡಿಕೊಂಡು ಆಮೇಲೆ ಮನೆ ಓಪನಿಂಗ್ ಮಾಡ್ಕೊಂಡು ಆಮೇಲೆ ನಿಧಾನಕ್ಕೆ ಮಾಡಿಸ್ಕೊಳ್ಳೋಣ. ಫಸ್ಟು ಇದೆಲ್ಲ ಏನು ಮೇಲ್ಮೇಲೆ ಏನು ಕೆಲಸ ಇರುತ್ತೆ ಅದನ್ನು ಮಾಡಿಸ್ಕೊಂಡು ಫಸ್ಟು ಓಪನಿಂಗ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮನೆ ಓಪನಿಂಗ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಮನೆ. ಇದು ಮನೆ ಮೆಜರ್ಮೆಂಟು 40 ಅನಿಸುತ್ತೆ. ತುಂಬಾ ಕಾಸ್ಟ್ಲಿ ಅಂದರೆ ದುನಿಯಾ ಆಗಿಬಿಟ್ಟಿದೆ ನಮ್ಮ ಶಿವಮೊಗ್ಗ. ತುಂಬಾ ಅವ್ರು ಹೇಳೋ ಪ್ರೈಸ್ ನೋಡಿದ್ರೆ ದಂಗಾಗ್ಬಿಡುತ್ತೆ. 2 ಮನೆ 3 ಫ್ಲೋರ್ ಕಟ್ಟಿದ್ದಾರೆ. 95 ಹತ್ತತ್ರ 1 crore ದಾಟಿದೆ ಅನಿಸುತ್ತೆ. ಅಂದರೆ ಅವ್ರು ಅಂದಾಜು ಹೇಳಿರೋದು, ಇನ್ನೂ ಟೋಟಲ್ ಕ್ಯಾಲ್ಕುಲೇಟ್ ಹಾಕಿಲ್ಲ ಅವರು. ಫೈನಲಿ ನಾವು ಹೋದ್ವಿ ಗ್ರೌಂಡ್ ಫ್ಲೋರೆಲ್ಲ ವೀಡಿಯೋ ಮಾಡ್ಕೊಂಡು. ಅಷ್ಟಾಗಿ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ, ತುಂಬ ಜನ ಇದ್ದರು, ರಶ್ ಇತ್ತು. ಮತ್ತು ನಾನೇ ವೀಡಿಯೋ ಮಾಡ್ಕೊಂಡು ನಾನೇ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ವೀಡಿಯೋದಲ್ಲಿ. ಹಾಗಾಗಿ ನಾನು ಕಾಣಿಸ್ಕೊಂಡಿಲ್ಲ ಈ ವಿಡಿಯೋದಲ್ಲಿ. ಅದು ನನ್ನ ಮಗ ಕೈ ಕಾಲಿಗೆ ಸಿಗಾಕೊಂಡು ಇದು ಮಾಡ್ತಾಯಿದ್ದ. ಒಂದು ಕಡೆ ಚೇರ್ ಮೇಲೆ ಕೂರಿಸಿ ಅವನಿಗೆ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಬರ್ತೀನಿ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಈ ಯಾರೋ ಡ್ರೆಸ್ ಚೇಂಜ್ ಮಾಡ್ತಾಯಿದ್ರು. ನಾನು ಲಾಕ್ ಓಪನ್ ಮಾಡಿದ್ರು, ಲಾಕ್ ಓಪನ್ ಮಾಡಿಲ್ಲ ಅವರು. ಹಾಗಾಗಿ ಪಕ್ಕದ ರೂಮಿಗೆ ಹೋಗಿ ವೀಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಅವರು ಹಿರಿಯರಿಗೆ ಮನೆ ಓಪನಿಂಗ್ ಟೈಮಲ್ಲಿ ಹಿರಿಯರಿಗೆಲ್ಲ ಎಡೆ ಇಡ್ತಾರೆ ಅನಿಸುತ್ತೆ. ಅವ್ರು ತುಂಬ ಬ್ಯುಸಿ ಇದ್ದರು, ಹಂಗಾಗಿ ಅವರಿಗೆ ಅದೆಲ್ಲ ಕೇಳೋಕ್ಕೆ ಹೋಗಿಲ್ಲ ನಾನು. ಅವರು ಸ್ವಲ್ಪ ಚೆನ್ನಾಗಿ ಅಂದರೆ ಡಿಫ್ರೆಂಟಾಗಿ ಕಟ್ಟಿದ್ದಾರೆ ಮನೇನ. ಅಂದರೆ ವಾರ್ಡ್ರೋಬ್ ಎಲ್ಲ ಒಂದು ಸೈಡ್ ಮಾಡಿ, ಈ ಕಡೆ ರೂಮಲ್ಲಿ ಯಾವುದೇ ಥರದ ವಾರ್ಡ್ರೋಬ್ ಆ ಥರ ಎಲ್ಲ ಮಾಡ್ಕೊಂಡಿಲ್ಲ. POP ಎಲ್ಲ ಮಾಡಿಸಿದ್ದಾರೆ. ತುಂಬಾ ಚೆನ್ನಾಗಿದೆ ಮನೆ. ಅದು ನಮಗೆ ಈ ಟೈಮಲ್ಲಿ ಚೆನ್ನಾಗಿ ಕಾಣಿಸೋಕ್ಕಿಂತ ನಾವು ಮನೆಗೆಲ್ಲ ಐಟಮ್ಸ್ಗಳು ಯಾವ್ಯಾವ ಪ್ಲೇಸಿಗೆ ಯಾವ್ಯಾವ ಐಟಮ್ಸ್ಗಳು ಇಡ್ತೀವಿ ಆವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಒಂದು ಸ್ವಲ್ಪ ಖಾಲಿ